ಲೋಕಾಯುಕ್ತ ಪೊಲೀಸರಿಂದ ಪಿಐ ಗೋವಿಂದರಾಜು ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜುನನ್ನ ಅಮಾನತು. ಪಿಐ ಗೋವಿಂದರಾಜು ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ನಷ್ಟು ಅಪ್ಡೇಟ್ಸ್ ಸಿಗ್ತಾ ಇರುವಂತದ್ದು. ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅಮಾನತು. ಪಿಐ ಗೋವಿಂದರಾಜು ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಲಾಗಿತ್ತು. ಇನ್ನು ಪ್ರಕರಣದ ಸಂಬಂಧ ಗೋವಿಂದರಾಜು ದೂರುದಾರನ ಆಡಿಯೋ ಕೂಡ ವೈರಲ್ ಆಗಿದೆ. ಚೀಟಿ ವ್ಯವಹಾರ ಪ್ರಕರಣ ಸಂಬಂಧ 4 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಇಡಲಾಗಿತ್ತು. 4 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದಂತ ಇನ್ಸ್ಪೆಕ್ಟರ್ ಗೋವಿಂದರಾಜು. ಇನ್ನು ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಹೆಸರು ಕೂಡ ಹೇಳಿದ್ರು ಗೋವಿಂದರಾಜು. ಲಂಚ ಪಡೆಯಲು ಹಿರಿಯ ಪೊಲೀಸ್ ಅಧಿಕಾರಿಗಳ ಬೆಂಬಲ ಇದೆ ಅಂತ ಆರೋಪ ಕೂಡ ಕೇಳಿಬಂದಿದೆ. ಲೋಕಾಯುಕ್ತ ಪೊಲೀಸರಿಂದ ಪಿಐ ಗೋವಿಂದರಾಜುನನ್ನ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇರುವಂತದ್ದು. ಪಿಐ ಗೋವಿಂದರಾಜು ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶವನ್ನ ಕೊಡಲಾಗಿತ್ತು. ಈ ಒಂದು ಪ್ರಕರಣದ ಸಂಬಂಧ ಇದೀಗ ಗೋವಿಂದರಾಜು ದೂರುದಾರನ ಆಡಿಯೋ ಕೂಡ ವೈರಲ್ ಆಗಿತ್ತು. ಚೀಟಿ ವ್ಯವಹಾರದ ಪ್ರಕರಣ ಆ ಸಂಬಂಧ 4 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಗೋವಿಂದರಾಜು. 4 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದಂತಹ ಇನ್ಸ್ಪೆಕ್ಟರ್ ಆಡಿಯೋದಲ್ಲಿ ಹಿರಿಯ ಅಧಿಕಾರಿಗಳ ಹೆಸರನ್ನ ಕೂಡ ಹೇಳಿದ್ದಾರೆ ಗೋವಿಂದರಾಜು. ಇದೇ ಸಂದರ್ಭದಲ್ಲಿ ಲಂಚ ಪಡೆಯಲು ಹಿರಿಯ ಪೊಲೀಸ್ ಅಧಿಕಾರಿಗಳ ಬೆಂಬಲ ಇದೆ ಅಂತ ಇದೀಗ ಆರೋಪವನ್ನ ಮಾಡಲಾಗ್ತಾ ಇದೆ. ಕೇವಲ ಗೋವಿಂದರಾಜ್ ಅಷ್ಟೇ ಅಲ್ಲ, ಅವರ ಮೇಲಿರುವಂತಹ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ಗೆ ಲಿಖಿತ ದೂರನ್ನ ಕೊಡಲಾಗಿದೆ. ಕೇವಲ ಗೋವಿಂದರಾಜ್ ಅಷ್ಟೇ ಇಲ್ಲ, ಈ ಒಂದು ಪ್ರಕರಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಅವರ ಬೆಂಬಲ ಸಿಕ್ಕಿದೆ, ಅವರ ಹೆಸರುಗಳನ್ನ ಆಡಿಯೋದಲ್ಲಿ ಹೇಳಿದ್ದಾರೆ ಅಂತ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಲೋಕಾಯುಕ್ತ ಪೊಲೀಸರಿಂದ ಪಿಐ ಗೋವಿಂದರಾಜು ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಲೋಕಾಯುಕ್ತ ಪೊಲೀಸರಿಗೆ ರಿಡೆಂಡ್ ಆಗಿ ಟ್ರ್ಯಾಪ್ ಆದಂತ ಕೆಪಿ ಅಗ್ರಹಾರದ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಏನಿದ್ದಾರೆ, ಅವರ 4 ಲಕ್ಷ ಪಡ್ಕೊಳ್ಳುವಂತ ವೇಳೆಯಲ್ಲಿ ಟ್ರ್ಯಾಪ್ ಆಗಿದ್ರು. ಈ ವೇಳೆಯಲ್ಲಿ ಹಲವು ಆಡಿಯೋಗಳು ಕೂಡ ರಿಲೀಸ್ ಆಗಿದ್ವು. ಆ ಆಡಿಯೋಗಳು ಇದ್ದಂತ ಆಡಿಯೋಗಳಲ್ಲಿ ಹಿರಿಯ ಅಧಿಕಾರಿಗಳ ಹೆಸರುಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಮತ್ತೆ ದೂರುದಾರರ ಸುಜಯ್ ಏನಿದ್ದಾನೆ ಆತ ಕೂಡ ಹಿರಿಯ ಅಂದ್ರೆ ಎಸಿಪಿ ಚಂದನ್ ಅವರ ಮೇಲೂ ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು. ಇವರು ನಮಗೆ ಮೋಹನ್ ಗೌಡ್ರ ಜೊತೆಗೆ ಸೇರ್ಕೊಂಡು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥದ್ದು. ಜೊತೆಗೆ ಈ ಆಡಿಯೋಗಳಲ್ಲಿ ಗೋವಿಂದರಾಜು ಹೇಳುವಂತ ವೇಳೆಯಲ್ಲಿ ಮಾತನಾಡುವಂತ ವೇಳೆಯಲ್ಲಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೊಡಬೇಕು ಅನ್ನುವಂತ ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾರು ದೂರನ್ನು ಕೊಟ್ಟಿರ್ಲಿಲ್ಲ. ಈಗ ದೂರು ಬಂದಿದೆ. ಈ ಆಡಿಯೋ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಹೆಸರುಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಗೋವಿಂದರಾಜು ಟ್ರ್ಯಾಪ್ ಆಗಿರುವಂತದ್ದು ಮತ್ತೆ ಗೋವಿಂದರಾಜು ಲಂಚ ಪಡ್ಕೊಳ್ಳುವಂತಹದ್ದು, ಅವರು ಆ ಲಂಚ ಪಡ್ಕೊಂಡ ಮೇಲೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿರುವಂತದ್ದು ಆಡಿಯೋದಲ್ಲಿ ಇರೋದ್ರಿಂದ ಇದನ್ನ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಈಗ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ಒಂದು ಆಡಿಯೋಗಳಲ್ಲಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತೆ ಅಂದ್ರೆ ಎನ್ಕ್ವೈರಿ ಮಾಡುವಂತೆ ಈಗ ಆದೇಶ ಮಾಡಿರುವಂತದ್ದು ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರು. ಹಾಗಾಗಿ ಈಗ ಹಿರಿಯ ಅಧಿಕಾರಿಗಳ ಆ ಆಡಿಯೋಗಳಲ್ಲಿ ಯಾರೆಲ್ಲ ಅಧಿಕಾರಿಗಳಿಗೆ ಕೊಡ್ಬೇಕು ಅಂತ ಹೇಳಿದ್ರು ಆ ವಿಚಾರವಾಗಿ ಸತ್ಯಾಸತ್ಯತೆಗಳು ಏನಿದಾವೆ ಅನ್ನುವಂತಹದ್ದು ಈಗ ತನಿಖೆಗೆ ಆದೇಶಿಸಿದ್ದಾರೆ. ಆ ತನಿಖೆ ಬಂದ ನಂತರದಲ್ಲಿ ಏನು ಗೋವಿಂದರಾಜು ಮಾತನಾಡಿರುವಂತಹ ವೇಳೆಯಲ್ಲಿ ಹಾಗೆ ಸುಮ್ಮನೆ ಮಾತಾಡಿದಾರಾ ಅಥವಾ ಅವ್ರು ನಿಜವಾಗ್ಲೂ ಕೂಡ ಇವರು ಹಿರಿಯ ಅಧಿಕಾರಿಗಳ ಪಾತ್ರ ಏನಾದ್ರು ಇದೆಯಾ, ಇವ್ರಿಗೂ ಅವರು ಕೂಡ ಕುಮ್ಮಕ್ ಕೊಡ್ತಾ ಇದ್ರಾ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಸದ್ಯಕ್ಕೆ ಈಗ ಇದುವರೆಗೂ ಕೂಡ ದೂರು ಬರದೇ ಇರುವಂತ ಕಾರಣಕ್ಕೆ ಆದೇಶ ಮಾಡಿರ್ಲಿಲ್ಲ ಆಡಿಯೋ ಇದರಲ್ಲಿ. ಈಗ ಅಧಿಕೃತವಾಗಿ ಇದು ಈ ಆಡಿಯೋಗಳಲ್ಲಿ ಇರುವಂತಹ ವಿಷಯಗಳನ್ನ ತನಿಖೆಗೆ ಒಳಪಡಿಸಬೇಕು ಅಂತ ದೂರು ಬಂದಿರೋದ್ರಿಂದ ನಾವು ಅದನ್ನ ತನಿಖೆಗೆ ಆದೇಶ ಮಾಡಿದೀವಿ ಅನ್ನುವಂಥದ್ದನ್ನ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಸುಕನ್ಯಾ. ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಕೇಳಿ ಬಂದಿದೆ ಅಂತ ಆರೋಪ ಮಾಡಿರುವಂತದ್ದು. ಈ ಹಿರಿಯ ಪೊಲೀಸ್ ಅಧಿಕಾರಿಗಳ ಬೆಂಬಲ ಏನಾದ್ರೂ ಸಿಕ್ಕಿರುವಂತಹ ಸಾಧ್ಯತೆಗಳಿದ್ಯಾ? ಸುಕನ್ಯಾ, ಈಗ ಅದೇ ಒಂದು ವಿಚಾರವಾಗಿ ಇವರು ಗೋವಿಂದರಾಜು ಹೇಳುವಂತ ವೇಳೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅವ್ರಿಗೂ ಕೂಡ ಹಣ ಕೊಡಬೇಕು ಅಂತ ಏನು ಹೇಳಲಾಗ್ತಿತ್ತು, ಅದು ಸತ್ಯನಾ ಇಲ್ವಾ ಅನ್ನುವಂಥದ್ದು ಈ ಒಂದು ತನಿಖೆಯಿಂದ ಗೊತ್ತಾಗುತ್ತೆ. ಅದ್ರ ಜೊತೆಗೆ
ಯಾರು ದೂರುದಾರರು ಯಾರಿದ್ರು ಟ್ರ್ಯಾಪ್ ಮಾಡ್ತಂತದ್ದು ಸುಜಯ್ ಅಂತಕ್ಕಂಥವ್ರು ಮತ್ತೆ ಅವರ ಸಂಗಡಿಗರು ಏನಿದ್ರು ಅವರು ಕೂಡ ವಿಡಿಯೋಗಳಲ್ಲಿ ಅವರು ಏನು ಬೈಟ್ ಕೊಟ್ಟಿರುವಂತ ಸಂದರ್ಭದಲ್ಲಿ ಈ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೊಡಬೇಕು ಅಂತ ಹೇಳಿ ನಮ್ಮ ಹತ್ರ ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳಿದ್ರು. ಅಂದ್ರೆ ACP ಚಂದನ್ ಅವ್ರಿಗೂ ಕೊಡ್ಬೇಕು, ಅಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಇದರಿಂದ ಹೋಗುತ್ತೆ ಅನ್ನುವಂತ ಮಾತುಗಳನ್ನ ನನ್ನ ಬಳಿ ಹೇಳ್ಕೊಂಡಿದ್ರು. ಅದರಲ್ಲೂ ಇದರಲ್ಲಿ ಅವರ ಪಾತ್ರವೂ ಇದೆ ಅನ್ನುವಂಥದ್ದನ್ನ ಏನು ಹೇಳಿದ್ರು. ಹಾಗಾಗಿ ACP ಚಂದನ್ ಅವ್ರದ್ದು ಏನಾದ್ರು ಪಾತ್ರ ಇದೆಯಾ, DCP ಏನಾದ್ರು ಪಾತ್ರ ಇದೆಯಾ, ಅಥವಾ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳದ್ದು ಏನಾದ್ರು ಪಾತ್ರ ಇದೆಯಾ ಅಂತ ಈಗ ಅದರ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ದೂರು ಕೊಟ್ಟಿರೋದು. ಅದರಿಂದಾನೇ ಈಗ ಆದೇಶ ಮಾಡಿದ್ದಾರೆ ಕಮಿಷನರ್. ಈ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗೋ ಸಾಧ್ಯತೆ ಇದೆ. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ಆರಂಭ ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಕೇಳಿಬಂದಿರೋದ್ರಿಂದ ದೂರನ್ನ ಕೊಡಲಾಗಿದೆ. ದೂರಿನಲ್ಲಿ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಸೀಮಂತ್ ಕುಮಾರ್ ಸಿಂಗ್ಗೆ ಈ ಕುರಿತಾಗಿ ಪತ್ರವನ್ನ ಕೂಡ ಬರೆಯಲಾಗಿದೆ. ತನಿಖೆ ಆದ ನಂತರ ಇದರಲ್ಲಿ ನಿಜವಾಗ್ಲೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳ ಪಾತ್ರ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದ್ರೆ ಆಡಿಯೋದಲ್ಲಿ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಇದೀಗ ದೂರನ್ನ ಕೊಡಲಾಗಿದೆ.